ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನಿರ್ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಗುರುಜಿ ಅವರು ಒಂದಲ್ಲ ಒಂದು ತಂತ್ರದ ಬಗ್ಗೆ ಮಾತನಾಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಜೆಮ್ ಸ್ಟೋನ್ ಅಂದ್ರೆ ಕಾಯಿಲೆಗಳಿಗೆ ಯಾವ ಜೆಮ್ ಸ್ಟೋನ್ ನ ಹಾಕೊಂಡ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಜನರಿಗೆ ಕ್ರೇಜ್ ಇರುತ್ತೆ ಜೆಮ್ ಸ್ಟೋನ್ಸ್ ಗಳನ್ನ ಹಾಕೊಳ್ಬೇಕು ಅಂತ. ಒಡವೆ ಅಂಗಡಿಗಳಿಗೆ ಹೋಗಿ ಏನು ಕೂಡ ಗೊತ್ತಿಲ್ಲದೇನೆ ಸಡನ್ ಆಗಿ ಪರ್ಚೇಸ್ ಮಾಡಿ ಬೈ ಮಾಡಿ ಹಾಕೊಂಡ್ ಬಿಟ್ಟಿರ್ತೀರಾ. ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಗುರುಜಿ ಹೇಳ್ತಾರೆ. ಅದಕ್ಕೂ ಮುಂಚೆ ವೀಕ್ಷಕರೇ, ಇವಾಗ ನಾಳೆ ಒಂದೇ ದಿನ ಬಾಕಿ ಇರುವಂತದ್ದು, ಇದೇ ಶನಿವಾರ ಏಪ್ರಿಲ್ 13ಕ್ಕೆ ಮೈಸೂರಲ್ಲಿ ನಕ್ಷತ್ರ ನಾಡಿಯನ್ನ ಗುರುಜಿ ಹೇಳ್ಕೊಡ್ತಾ ಇದ್ದಾರೆ. ಏಪ್ರಿಲ್ 27ಕ್ಕೆ ಹುಬ್ಳಿಗೆ ಬರ್ತಾ ಇದ್ದಾರೆ ನಕ್ಷತ್ರ ನಾಡಿಯನ್ನ ಹೇಳ್ಕೊಡೋದಕ್ಕೆ. ಮೇ 11ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿ ಇರುತ್ತೆ. ತುಮಕೂರಲ್ಲಿ ಮೇ 25ಕ್ಕೆ ನಕ್ಷತ್ರ ನಾಡಿ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಕೂಡ ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಇವಾಗ ಈವ್ನಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗುರುಜಿ. ಆಸಕ್ತಿ ಇರೋ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ವಾಹಿನಿಯಲ್ಲಿ ಗುರುಜಿ ಅವ್ರ ಹತ್ರ ನೇರವಾಗಿ ಕಾಲ್ ಮಾಡಿ ಮಾತನಾಡ್ತೀರಾ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಟೆಲಿಫೋನ್ ಮುಖಾಂತರ ಕೂಡ ಕನ್ಸಲ್ಟೇಷನ್ ಮಾಡಿ ನೀವು ಮಾತನಾಡಬಹುದು. ಇವಾಗ ಫಸ್ಟ್ ಕಾಲರ್ ನ ಮಾತನಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 20/2/94. 20/2/94. ಟೈಮಿಂಗ್ಸ್ ಏನು? ಬೆಳಿಗ್ಗೆ 7:45. ಬೆಳಿಗ್ಗೆ 7:45. ಹುಟ್ಟಿರುವಂತ ಊರು? ಬ್ಯಾಂಗ್ಳೂರು. ಬೆಂಗಳೂರಿನಲ್ಲಿ ಮೇ 11ಕ್ಕೆ ಕ್ಲಾಸಸ್ ಇದೆ ನಕ್ಷತ್ರ ನಾಡಿ. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ಗುರುಜಿ ಹತ್ರ ಮಾತಾಡಿ. ಖಂಡಿತ ಮೇಡಮ್. ನಮಸ್ಕಾರ. ನಮಸ್ತೆ ಗುರುಜಿ. ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ, ರೋಹಿಣಿ ನಕ್ಷತ್ರ. 2019 ಸೆಪ್ಟೆಂಬರ್ಗೆ ರಾಹು ದಶೆ ಮುಗಿಯುತ್ತೆ. ರಾಹು ದಶೆ 1 2 3 6 9 10 11 ರಾಹು ದಶೆ ಮುಗಿತಾ ಇದೆ. ಅದಾದಮೇಲೆ ಗುರು ದಶೆ ಸ್ಟಾರ್ಟ್ ಆಗುತ್ತೆ. ಗುರು ಬರ್ತಕ್ಕಂಥ ದಿವಸ 25. ಏನು ಮದುವೆ ವಿಚಾರ ನೋಡ್ಬೇಕಾಯ್ತು? ಏನು ನೋಡ್ಬೇಕಾಯ್ತು? ಹೌದು, ಮದುವೆ ವಿಚಾರ. ಮತ್ತೆ ಸ್ವಲ್ಪ ಆರೋಗ್ಯ ಯಾವಾಗ್ಲೂ ಕೆಡ್ತಾ ಇರತ್ತೆ ಅವಳಿಗೆ. ಮದುವೆ ವಿಚಾರ 1 6 10 ಇರೋದ್ರಿಂದ ಸೆಪ್ಟೆಂಬರ್ ವರೆಗೂ ಮದುವೆ ಆಗೋ ಯೋಗ ಇಲ್ಲ. ಸೆಪ್ಟೆಂಬರ್ ಆದ ನಂತರ ಇದೇ ವರ್ಷ ಏನು ಅರ್ಜೆಂಟ್ ಏನು ತಲೆ ಕೆಡ್ಸ್ಕೊಬೇಡಿ. ಗುರುವಿನ ದಶಾ ಸ್ಟಾರ್ಟ್ ಆದ್ಮೇಲೆ 8 11 ಇರೋದ್ರಿಂದ ಅಲ್ಲಿ ಯಾವುದೇ 6 ಕಾಂಬಿನೇಷನ್ ಇಲ್ಲ, 10 ಕಾಂಬಿನೇಷನ್ ಇಲ್ಲ, 1 ಕಾಂಬಿನೇಷನ್ ಇಲ್ಲ. ಸೊ 1 6 10 ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಸೆಪ್ಟೆಂಬರ್ ಆಗಿದ ತಕ್ಷಣ ಶೀಘ್ರವಾಗಿ ಮದುವೆ ಆಗುತ್ತೆ. ಕರ್ಚೀಫ್ ಯೂಸ್ ಮಾಡಿ, ಯೆಲ್ಲೋ ಕಲರ್ ಕರ್ಚೀಫ್ ಯೂಸ್ ಮಾಡಕ್ಕೆ ಹೇಳಿ ಯಾವಾಗ್ಲೂ. ಅದ್ರ ಜೊತೆಗೆ ಆರೋಗ್ಯಕ್ಕೆ ನೋಡಿದಾಗ ಆರೋಗ್ಯನೂ ವೃದ್ಧಿ ಆಗುತ್ತೆ, ಏನು ತೊಂದರೆ ಇಲ್ಲ. ಗುರುದಶ ಬಂದಾಗ ಸಡನ್ ಚೇಂಜಸ್ ಆಗುತ್ತೆ. ಮಲಗಬೇಕಾದ್ರೆ ಒಂದು ನೀರಲ್ಲಿ ಒಂದು ಸಾಧ್ಯವಾದರೆ ಈ ಬೆಳ್ಳಿಯ ಲೋಟ, ಅದರಲ್ಲಿ ನೀರು ತುಂಬಿಸಿ ಅರಿಶಿನ ಒಂದು ಸ್ವಲ್ಪ ಚಿಟಿಕೆ ಹಾಕಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ನಾನ ಆದ ನಂತರ ತುಳಸಿಗೆ ಹಾಕ್ತಕ್ಕಂಥದ್ದು ಮಾಡಬೇಕು. ಇದು ಕಂಟಿನ್ಯೂಸ್ ಆಗಿ ಒಂದು 21 ದಿವಸ ಮಾಡಿದ್ದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಎಲ್ಲ ತೆಗೆಯುತ್ತೆ. ಕೈಲಾಶ್ ಯಂತ್ರ ವಿಶೇಷವಾಗಿ ಲಾಭ ಆಗುತ್ತೆ. ಬಲಗೈ ತೋರ್ ಬೆರಳಿಗೆ ಗೋಲ್ಡನ್ ಟೊಪ್ಯಾಸ್ ಧರಿಸಿ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ನ ಮಾತನಾಡ್ಸೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ನಾಳೆ ಒಂದೇ ದಿನ ಬಾಕಿ ಇರುವಂತದ್ದು. ತುಂಬಾ ಜನ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡಿದ್ದೀರಾ. ಸೊ ಶನಿವಾರ ಅಂತ ಹೇಳಿದ್ರೆ ಮೈಸೂರಿಗೆ ಗುರುಜಿ ಬರ್ತಾ ಇದಾರೆ. ಆಸಕ್ತಿ ಇದ್ರೆ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ, ಬಂದು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕಾಲರ್ ನ ಮಾತನಾಡ್ಸೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 27/9/1993. 27/9/1993. ಓಕೆ, ಟೈಮಿಂಗ್ಸ್ ಏನು? ಬೆಳಿಗ್ಗೆ 3:30 ಮೇಡಮ್. ಬೆಳಿಗ್ಗೆ 3:30. ಹುಟ್ಟಿರುವಂತ ಊರು ಸರ್? ಬೆಳಗಾವಿ ಮೇಡಮ್. ಬೆಳಗಾವಿ. ಡೇಟ್ ಕರೆಕ್ಟ್ ಆಗಿ ಹೇಳಿದಿರಾ ಅಲ್ವಾ? ಪ್ರಶ್ನೆ ಕೇಳಿ ಗುರುಜಿ ಹತ್ರ ಮಾತಾಡಿ. 1993 ನೋಡ್ರಿ ಗುರುಜಿ. 1993. ಹಾ, ಓಕೆ ಹಾಕೊಂಡಿದ್ದೀನಿ. ಯಾಕೆ ಹುಷಾರಿಲ್ವಾ ನಿಮ್ಗೂ? ಒಂದ್ ಸ್ವಲ್ಪ ಹುಷಾರಿಲ್ಲ ಸರ್. ಮಕರ ರಾಶಿ ಬರ್ತಾ ಇದೆ. ಮಕರ ರಾಶಿಲಿ ಧನಿಷ್ಠ ನಕ್ಷತ್ರ. ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ 2021 ಗುರು ಮತ್ತೆ ಶನಿ ದಶಾ ನಡೀತಾ ಇದೆ. ಅವೆರಡು ಕಾಂಬಿನೇಷನ್ ನೋಡ್ಬೇಕು ಹೇಗಿದೆ ಅಂತ. ಗುರು ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ. ಯಾರ್ದು ಜಾತಕ ಸರ್? ನಂದರ ಧನಿಷ್ಠ ನಕ್ಷತ್ರ ನೋಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಹೇಳಾಯ್ತಲ್ಲ ಅವಾಗ್ಲೇ. ಗುರುದಶೆ 269. ಶನಿದ ಭುಕ್ತಿ. ಜಾಬ್ ಅಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. 5812. ಸರ್ ನನಗೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. 2610 2711. ಮುಂದಿನ ದಿವಸದಲ್ಲಿ 610 ಬಂದಿದೆ. ಮ್ಯಾರೇಜ್ ಅಲ್ಲಿ 78. ಜಾಬ್ ಅಲ್ಲೂ ಸ್ವಲ್ಪ 582. ಮುಂದೆ ಬುಧ ಬರುತ್ತೆ. ಮದುವೆ ಬಗ್ಗೆ ಏನ್ ಕೇಳ್ಬೇಕು? ಮದುವೆ ಯಾವಾಗ ಆಗುತ್ತೆ ಅಂತನಾ ಅಥವಾ ಏನಂತ? ಯಾವಾಗ ವೈವಾಹಿಕ ಜೀವನ ಹೆಂಗಿರುತ್ತೆ, ಮದುವೆ ಸಟ್ ಆಗೋತ್ರ ಸರ್?
ಗುರುದಶೆ ಕೇತು ಭುಕ್ತಿ 2021 ಮಾರ್ಚ್ಗೆ ಬರ್ತಾ ಇದೆ ಸರ್. ಅದಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟ ಇದೆ ಅಂತ ತೋರಿಸ್ತಾ ಇದೆ. ವೈವಾಹಿಕ ಜೀವನ ನೋಡಬೇಕು ಅಂದರೆ ಕಸ್ಪಲ್ ನೋಡಬೇಕು. ಶನಿ ಬರ್ತಾ ಇದೆ. ಶನಿಯ ಕಾಂಬಿನೇಷನಲ್ಲಿ 7, 8, 3, 5, 10. ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ, ಏನು ಟೆನ್ಷನ್ ಮಾಡ್ಕೊಬಿಡಿ. ನಿಮ್ಮ 27ನೇ ವಯಸ್ಸಲ್ಲಿ ಮದುವೆ. ಈಗ ಎಷ್ಟು ಏಜು? ಈಗ 25 ಇರ್ಬೇಕ್ರಿ ಸರ್. 27, 28ರಲ್ಲಿ ಮದುವೆ ಆಗುತ್ತೆ. ಟೆನ್ಷನ್ ಮಾಡ್ಕೊಬಿಡಿ, ಚೆನ್ನಾಗಿದೆ. 2-9 ಕಾಂಬಿನೇಷನ್ ಇದೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕಾಲರ್. ಹಲೋ ಹಲೋ ಹಲೋ, ನಮಸ್ಕಾರ. ಆಲ್ ರೈಟ್, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ವೀಕ್ಷಕರೇ, ಮೈಸೂರು ಅಂತ ಹೇಳಿದೆ, ಇದೇ ಶನಿವಾರ. ಅದಾದ್ಮೇಲೆ ಗುರುಜಿ ಅವರು ಹುಬ್ಳಿಗೆ ಬರ್ತಾ ಇದ್ದಾರೆ. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ಹಾಗೇನೆ ತುಂಬಾ ಜನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ, ಲಾಸ್ಟ್ ಮೂಮೆಂಟ್ ತನಕ ವೇಟ್ ಮಾಡ್ತೀರಾ. ಆಮೇಲೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಆ ಊರಲ್ಲಿ ಗುರುಜಿ ಕ್ಲಾಸಸ್ ನ ಮಾಡೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಮೂಮೆಂಟ್ ತನಕ ವೇಟ್ ಮಾಡಬೇಡಿ, ಡಿಸೈಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಕಾಲರ್ ನ ಮಾತನಾಡಿಸುವಂತ ಸಮಯ. ಹಲೋ ಹಲೋ, ನಮಸ್ತೆ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 1/17/1990. ಹಲೋ, ಹೇಳಿ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 17/1/1993 ಮೇಡಮ್. 17/1/93. ಹೌದು ಟೈಮಿಂಗ್ಸ್ ಏನು ಸರ್ ಮೇಡಮ್? ಟೈಮಿಂಗ್ಸ್ ಏನು ಸರ್? ಟೈಮಿಂಗ್ಸ್ ರಾತ್ರಿ 8:20 ಮೇಡಮ್. ರಾತ್ರಿ 8:20. ಹುಟ್ಟಿರೋಂತ ಊರು ಯಾವ್ದು? ಹಾವೇರಿ ಇದ್ದೀವಿ ಮೇಡಮ್. ನೀವು ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇದ್ದೀರಾ ಸರ್? ಪ್ರಶ್ನೆ ಕೇಳೋದಿದ್ರೆ ಗುರುಜಿ ಹತ್ರ ಕೇಳಿ. ದಿನೇಶ್ ಗುರುಜಿ ಮಾತಾಡ್ತಾರೆ, ಮಾತಾಡಿ. ಸರಿ ಸರಿ. ನಮಸ್ಕಾರ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದೀರಾ. 2027 ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ 2020ವರೆಗೂ ಕುಜ ಭುಕ್ತಿ ನಡೀತಾ ಇದೆ. ಬುಧ ಮತ್ತೆ ಕುಜನ ಕಾಂಬಿನೇಷನ್ ನೋಡೋಣ. 49258 ತುಂಬಾ ಚೆನ್ನಾಗಿದೆ. ಏನ್ ಕೇಳ್ಬೇಕಾಯ್ತು ಸರ್? ಗುರುಜಿ ಅದು ಮದುವೆ ಬೇಕಿರ್ಬೇಕು ಗುರುಜಿ. ಸರ್, ಇವಾಗ 211 2911 ಕಾಂಬಿನೇಷನ್ ಇದೆ. ನೀವು ಬರ್ತಕ್ಕಂಥ ಹುಡುಗಿಗೆ ಸೆಟ್ ಆಗಿ ಎಸ್ ಅಂತ ಹೇಳೋದಷ್ಟೇ ಬೇಕಾಗಿರೋದು. ತೀರಾ ಹುಡುಕ್ತಾ ಇದ್ರೆ ಕಾಂಬಿನೇಷನ್ಗಳು ಸಿಗ್ತಾ ಇಲ್ಲ. 5 ಅಂತ ಬಂದಾಗ ಅತಿಯಾಗಿ ಹುಡುಕೋದು ಬೇಡ. ಬಂದಿರತಕ್ಕಂಥದ್ದು ಒಂದು ಓಕೆ ಅಂತಂದು ಜಾತಕ ಸೆಟ್ ಆಗಿದೆ ಮಾಡ್ಕೊಳ್ಳಿ. ತುಂಬ 5 ಬಂದಾಗ ತುಂಬ ಜನ ತುಂಬ ನೋಡ್ತಾರೆ, ಅದು ಸೆಟ್ ಆಗಿಲ್ಲ ಇದು ಸೆಟ್ ಆಗಿಲ್ಲ ಅಂತ. ಏನು ಯೋಚನೆ ಮಾಡಬೇಡಿ. 2911 ಕಾಂಬಿನೇಷನ್ ಗುರು ಮತ್ತು ಕುಜನ ಇರೋದ್ರಿಂದ ಒಂದು ಕೆಂಪು ಬಟ್ಟೆ ತಗೊಳ್ಳಿ. ಕೆಂಪು ಬಟ್ಟೆಯಲ್ಲಿ ಈ ಕಡಲೆಕಾಳು ಹಾಕಿ ಅರಳಿ ಮರದ ಕೆಳಗಡೆ ಗುರುವಾರ ದಿವಸ ಒಂದು 4 ಗುರುವಾರ ಇಡ್ತಾ ಬನ್ನಿ. ಯಥೇಚ್ಛವಾಗಿ ಓಂ ಶ್ರೀಂ ಶ್ರೀಯೈ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ಹುಡುಗಿ ಖಂಡಿತ ಬೇಗ ಸೆಟ್ ಆಗುತ್ತೆ. ಲೇಟ್ ಮಾಡಬೇಡಿ, ಚೆನ್ನಾಗಿದೆ ಕಾಂಬಿನೇಷನ್. ಮುಂದೆ ಹೋಗ್ತಾ ಕಾಂಬಿನೇಷನಲ್ಲಿ ಬರೋದಿಲ್ಲ, ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಆ ಟೈಮ್ ಬಂದಾಗ ಒಪ್ಕೊಂಡ್ಬಿಡ್ಬೇಕು. ಎಲ್ಲಾನು 360 ಡಿಗ್ರಿ ನೋಡಬೇಕು ಅಂದ್ರೆ ಕೆಲವೊಂದ್ಸತಿ ಲೇಟ್ ಆಗಿಬಿಡುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಮೈಸೂರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾಡಿದ್ದೂನೇ ಇರುವಂತದ್ದು ಕ್ಲಾಸಸ್. ಕಾರ್ಯಕ್ರಮ ಮುಂದುವರಿಸೋಣ, ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವೀಕ್ಷಕರೇ, ಆನ್ಲೈನ್ ಮುಖಾಂತರ ಕೂಡ ನೀವು ಕಲ್ತ್ಕೋಬಹುದು. ಗುರುಜಿಯವರು ಪ್ರತಿ ವೀಕೆಂಡ್ ಆದ್ರೆ ಒಂದಲ್ಲ ಒಂದು ಊರಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾನೆ ಇರ್ತಾರೆ. ಇನ್ ಕೇಸ್ ನಿಮ್ಗೆ ಅವಾಗ ಆಗಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದನೇ ಮೊಬೈಲ್ ಮುಖಾಂತರ ನಕ್ಷತ್ರ ನಾಡಿಯನ್ನ ಕಲಿಬಹುದು. ನಾಳೆ ಎಲ್ಲ ನಾಡಿದ್ದು ಮೈಸೂರಲ್ಲಿ ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ ಹುಬ್ಬಳ್ಳಿಯಲ್ಲಿ 27ನೇ ತಾರೀಕು ಏಪ್ರಿಲ್ಗೆ ಕ್ಲಾಸಸ್ ಇರುತ್ತೆ. ಮೇ 11ಕ್ಕೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿ ಆದ್ರೆ ತುಮಕೂರಲ್ಲಿ ಮೇ 25ಕ್ಕೆ ನಕ್ಷತ್ರ ನಾಡಿ. ಕಾರ್ಯಕ್ರಮನ ಮುಂದುವರ್ಸೋಣ. ಇವಾಗ ನೆಕ್ಸ್ಟ್ ಕಾಲರ್ ನ ಮಾತನಾಡಿಸುವಂತ ಸಮಯ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮಾ ಬೇಗ. 2/12/78. 2/12/78. ಟೈಮಿಂಗ್ಸ್ ಏನು? 12 AM. 12 AM. ಹುಟ್ಟಿರೋಂತ ಊರು? ತುಮಕೂರು. ಎಕ್ಸಾಕ್ಟ್ 12 AM. ಹಾ ಮೇಡಮ್, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಗುರುಜಿ. ಈ ಡೇಟೇ ನಮಗೆ ಒಂಥರ ಭಯ. ಹ್ಞೂ ಮೇಡಮ್. ಹ್ಞೂ ಸರ್. ಅಯ್ಯೋ, 12 ಅಂದಾಗ ಅದು 1ನೇ ತಾರೀಕು ತಗೊಳ್ಬೇಕಾ 2ನೇ ತಾರೀಕು ತಗೊಳ್ಬೇಕಾ? ನಮ್ಮ ಕಸ್ಪಲ್ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ ಅಲ್ಲಿ ನಮ್ಗೆ ಹೇಳಕ್ ಹೇಳ್ತೀರಾ ಬೇರೆ. ಈ ಕನ್ಫ್ಯೂಷನ್ ಅಲ್ಲೇ ಹೇಳಿ ಅಂತ. ಕುಜ ದಶೆ ನಡೀತಾ ಇದೆ. ಕುಜ ದಶೆ ಸ್ಟಾರ್ಟ್ ಆಗಿದೆ. 492411 ಕಾಂಬಿನೇಷನ್ ಬರ್ತಾ ಇದೆ. ಇದಕ್ಕಿಂತ ಮುಂಚೆ ನೋಡಿದ್ರೆ ಚಂದ್ರ ದಶದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಲಾಸಸ್ ತೋರಿಸ್ತಾ ಇತ್ತು. ಬಟ್ ಏನು ಅಂತ ನಿಮ್ಮ ಡೇಟ್ ಸ್ವಲ್ಪ ಸರಿ ಇಲ್ಲ ಅಂದ್ರೆ ಹೇಳೋದು ಕಷ್ಟ. ಹೇಳಿ, ಆದ್ರೂ ಪರವಾಗಿಲ್ಲ, ಕೇಳ ನೋಡೋಣ, ಟ್ರೈ ಮಾಡೋಣ. ಇದು ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಮದುವೆ ಇವಾಗ 2711 ಕಾಂಬಿನೇಷನ್ ಇವಾಗ ಸದ್ಯಕ್ಕೆ ಬಂದಿದೆ ಅಂತ ನಿಮ್ಮ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಬಂದಿದೆ. ಇವಾಗ ಸ್ಟಾರ್ಟ್ ಆಗಿದೆ. ಇದಕ್ಕಿಂತ ಮುಂಚೆ 1612 ಇರೋದ್ರಿಂದ ಮದುವೆ ಯೋಗ ಇರಲಿಲ್ಲ ಅಂತ ಬರ್ತಾ ಇದೆ. 7ನೇ ಅಧಿಪತಿ ಬುಧ ಆಗಿರೋದ್ರಿಂದ 2 ಮದುವೆ ಯೋಗ ಅಂತ ತೋರಿಸ್ತಾ ಇದೆ. ಎಲ್ಲ ಸ್ಟಾಪ್ ಆಗೋಯ್ತಾ ಮಾತು? ಏನಾದ್ರೂ ಇದೆಯಾ? ಏನ್ ಹೇಳಿ? ಪರಿಹಾರ ಏನಾದ್ರೂ ಇದೆಯಾ? ಅದು 2 ಮದ್ವೆ. ಈಗ ಅವ್ರಿಗೆ ಆಲ್ರೆಡಿ 40 ಇಯರ್ಸ್ ಆಯ್ತಾ? ಹಾ ಸರ್. ಇನ್ನೊಂದು ಯಾವ ಮದುವೆ ಮೇಡಮ್? ಅದೇ 2 ಅಂತ ಅಂದ್ರಲ್ಲ, ಅದಕ್ಕೆ 40 ಆದ್ಮೇಲೆ ಒಂದು 50 ಒಂದು
ಏನ್ ತಲೆ ಕೆಡ್ಸ್ಕೊಬಿಡಿ. ಮುಂಚೆನೆ ಆಗಿದ್ರೆ ಆ ರೀತಿ ಆಗ್ತಾ ಇತ್ತು. ಆಲ್ರೆಡಿ ಭಗವಂತ ಎಲ್ಲರಿಗೂ ಒಂದು ಕಷ್ಟ ಅಂತ ಕೊಡ್ತಾನೆ. ಇಷ್ಟು ದಿವಸ ಮದುವೆ ಯೋಗ ಕೊಟ್ಟಿಲ್ಲ, ಈಗ ಬಂದಿದೆ. ಆರಾಮಾಗಿ ಆಗ್ಬೋದು. 2791 ಒಳ್ಳೆ ಕಡೆ ಆಗುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಹಿಂದೆಂದೂ ಕಂಡುಹಿಡಿದಿರ್ತಕ್ಕಂಥ ಆನಂದ ಸುಖ ಈ 7 ವರ್ಷದಲ್ಲಿ ಅವರು ಚೆನ್ನಾಗಿರ್ತಾರೆ. ಶೀಘ್ರವಾಗಿ ಕಲ್ಯಾಣ ಮಾಡ್ಕೊಳ್ತಕ್ಕಂಥದ್ದು. ದಶಾ ಚೆನ್ನಾಗಿದೆ, ಬಟ್ ಇದಕ್ಕಿಂತ ಮುಂಚೆ ಮಾಡ್ಕೊಂಡಿದ್ದೆ ಬ್ರೇಕ್ ಅಂತಿತ್ತು. 1-6 ಅಂತ ಕಾಂಬಿನೇಷನ್ ಹೇಳಿದ್ವಿ. 40 ಆದ್ರೂ ನಥಿಂಗ್ ಟು ವರಿ, ಟು ಬಿ ನಾಟಿ ಅಂತ ಹೇಳ್ತಾರೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡ್ತಿಕ್ಕೆ ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ ಹಲೋ, ನಮಸ್ತೆ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 25/8 25/8 1971. 71. ಹಾ, ಟೈಮಿಂಗ್ಸ್ ಏನು? ಮಧ್ಯಾಹ್ನ 4:02. 4 ಗಂಟೆ 2 ನಿಮಿಷ. ಹುಟ್ಟಿರೋಂತ ಊರು? ಊರು ಗೊತ್ತಿಲ್ಲ ಮೇಡಮ್. ಊರು ಗೊತ್ತಿಲ್ಲಂತೆ ಗುರುಜಿ. ಗುರುಜಿ ಹತ್ರ ಮಾತಾಡಿ. ಯಾವ ಊರು ಅವ್ರದ್ದು? ಯಾರ್ದಿದು? ನಮ್ ತಾಯಿಯವ್ರದ್ದು. ನಿಮ್ ತಾಯಿಯವ್ರ ಊರು ಯಾವ್ದು? ನರೇಗಲ್ ಹತ್ರ ಅವ್ರದ್ದು, ಗದಗ್. ಗದಗ್. ಓಕೆ, ಗದಗ್ ಇರುತ್ತೆ. ಯಾವ ಊರಲ್ಲಿ ಹುಟ್ಟಿದ್ದು ಅಂತಂದ್ರೆ ಕೇಳ್ಬೋದು, ಅಲ್ಲೇ ಪಕ್ಕದಲ್ಲಿ ಇದ್ರೆ. ಕನ್ಯಾ ರಾಶಿ ಬರ್ತಾ ಇದೆ. ಕನ್ಯಾ ರಾಶಿಲಿ ಚಿತ್ತಾ ನಕ್ಷತ್ರ ಬರ್ತಾ ಇದೆ. ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 2020 ಶುಕ್ರ ಭುಕ್ತಿ. ಶನಿ ಮತ್ತೆ ಶುಕ್ರ ನೋಡೋಣ ಕಾಂಬಿನೇಷನ್. ಶನಿಲಿ 259 2411. ಶುಕ್ರ ಬಂದ್ಬಿಟ್ಟು 1410. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. 1410 ಬಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇರುತ್ತೆ. ಏನ್ ಕೇಳ್ಬೇಕಾಯ್ತಮ್ಮ? ಅಂತ ಹೇಳ್ತಾರೆ, ಲಿವರ್ ನೀರ್ ತುಂಬಿಕೊಂಡಿದೆ ಅಂತ ಹೇಳ್ತಿದ್ದಾರೆ. ಅದು ಹೆಣ್ಣು ತೋರಿಸಿದ್ರು ಕಡಿಮೆನೇ ಆಗ್ತಿಲ್ಲ. ಮತ್ತೆ ಅದರಿಂದ ಹೊಟ್ಟೆ ಬಾವು ಬರುದು, ಆಮೇಲೆ ಕಾಲೆಲ್ಲ ಬಾತ್ ಬಿಡುತ್ತೆ ಅವ್ರದ್ದು. ಲಿವರ್ಗೆ ಕಾರಕ ಆಗಿರ್ತಕ್ಕಂಥದ್ದು ಗುರು. ಯಥೇಚ್ಛವಾಗಿ ಗುರುವಿನ ಮಂತ್ರ ಹೇಳ್ಕೋಬೇಕು ಅವರು. ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಅದ್ರ ಜೊತೆಗೆ ತ್ರಯಂಬಕ ಮಂತ್ರ ಹೇಳಬೇಕು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್ ಅಂತ ಹೇಳ್ಕೋಬೇಕು. ಅದ್ರ ಜೊತೆಗೆ ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ಕ್ಲಪಾಂತೆ ನಮಸ್ಕಾರೋ ಫಟ್ ಸ್ವಾಹ ಅಂತ ಹೇಳಿ ಈ ಕೋಲ್ಡ್ ಆಗಿರ್ತಕ್ಕಂಥ ನೀರು ಅಭಿಷೇಕ ಪ್ರತಿ ಸೋಮವಾರ ಮಾಡಿದ್ದಲ್ಲಿ ಆ ನೀರು ಅಲ್ಲಿ ಏನೇನು ತುಂಬಿಕೊಂಡಿದೆ ಅಲ್ಲಿ ಹರಿದೋಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಕ್ಲಿಯರ್ ಆಗುತ್ತೆ. ಆಮೇಲೆ ಸೊಂಟಕ್ಕೆ ಒಂದು ಕೆಂಪು ದಾರ, ಒಂದು ರೆಡ್ ಕಲರ್ ದಾರ ಅಲ್ಲಿ ಶಿವನ ದೇವಸ್ಥಾನ ಕೊಟ್ಬಿಟ್ಟು ಸೊಂಟ ಕಟ್ಕೊಳಕ್ಕೆ ಹೇಳಿ. ಯಥೇಚ್ಛವಾಗಿ ನಾನು ಹೇಳಿರ್ತಕ್ಕಂಥದ್ದು ಬೆಳಿಗ್ಗೆ ಸಾಯಂಕಾಲ 108 ಮಾಡ್ತಕ್ಕಂಥದ್ದು, ಸೋಮವಾರ ಮಾಡ್ತಕ್ಕಂಥ. ಅದ್ರ ಜೊತೆಗೆ ಯಥೇಚ್ಛವಾಗಿ ಓಂ ಹುಂ ವಿಷ್ಣುವೇ ನಮಃ ಅಂತ ಯಥೇಚ್ಛವಾಗಿ ಹೇಳಿ ಕೈಲಾಶಂತ್ರ ಸ್ಥಾಪನೆ ಮಾಡಿ. ಖಂಡಿತ 1410 ಅಂದ್ರೆ ಇನ್ಕ್ಯೂರಬಲ್ ಅಂತ ನನ್ನ ಪ್ರಕಾರ, ನಕ್ಷತ್ರ ನಾಡಿ ಪ್ರಕಾರ. ಬಟ್ ಮಂತ್ರದ ಮುಂದೆ ಯಾವುದೂ ಇಲ್ಲ. ಮಂತ್ರ ಕ್ಯಾನ್ ಚೇಂಜ್ ಎನಿಥಿಂಗ್ ಇನ್ ಅವರ್ ಲೈಫ್ ವಿತ್ ಡೆಡಿಕೇಶನ್ ಮಾಡಿ ಸ್ವಲ್ಪ ಸಮಾಧಾನ ಇದ್ದು ಮಾಡಿದ್ರೆ ಒಂದು 3 to 4 ಮಂತ್ಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಹೇಳಿರ್ತಕ್ಕಂಥದ್ದು ಯೂಟ್ಯೂಬಲ್ಲಿ ಸಿಗುತ್ತೆ. ಮತ್ತೆ ರಿವೈಂಡ್ ಮಾಡಿಕೊಂಡು ಹಾಕ್ಕೊಂಡು ಏನು ಮಾಡಬೇಕು ಮಾಡಿ ಆಮೇಲೆ ಒಳ್ಳೇದಾದಾಗ ನಮ್ಮ ವಾಹಿನಿಗೆ ಕಾಲ್ ಮಾಡೋದಾಗ್ಲಿ, ನಮಗೆ ಇನ್ಫಾರ್ಮೇಶನ್ ತಿಳಿಸೋದಾಗ್ಲಿ ಮಾಡಿದ್ರೆ ಇನ್ನಷ್ಟು ಜನಕ್ಕೆ ಈ ರೀತಿ ಒಂದು ಪರಿಹಾರಗಳು ಬೇರೆ ಬೇರೆ ಕೊಡ್ಬೋದು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್. ಹಲೋ ಹಲೋ, ನಮಸ್ಕಾರ, ಡೇಟ್ ಆಫ್ ಬರ್ತ್ ಹೇಳಿ ಮಾ. 21/5 ಓಕೆ 1997. 97. ಟೈಮಿಂಗ್ಸ್ ಏನು? ಮಧ್ಯರಾತ್ರಿ 21ನೇ ತಾರೀಕು 12:50. 12:05. 20 ಮುಗಿದು 21 ಸ್ಟಾರ್ಟ್ ಆತ. 12:50. ಓಕೆ. ಹುಟ್ಟಿರೋಂತ ಊರು ಯಾವ್ದು? ಹುಬ್ಳಿ ರೀ. ಹುಬ್ಳಿಗ್ ಬರ್ತಾ ಇದಾರೆ ಗುರುಜಿ ಏಪ್ರಿಲ್ 27ಕ್ಕೆ. ಮನೇಲಿ ಯಾರಿಗಾದ್ರೂ ಆಸಕ್ತಿ ಇದ್ರೆ, ನಿಮ್ಗೂ ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ, ಮಾತಾಡಿ ಗುರುಜಿ ಹತ್ರ. ತುಲಾರಾಶಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 2020 ಶನಿ ಭುಕ್ತಿನೇ. ಶನಿ ಕಾಂಬಿನೇಷನ್ ನೋಡಿದಾಗ 1 2 12 2 5 8 6 9 ಕಾಂಬಿನೇಷನ್ ಸ್ವಲ್ಪ ಯಾವ ವಿಚಾರದಲ್ಲಿ ಅಂತ ನೋಡಿದಾಗ ನಾನು ಅದು ನೆಗೆಟಿವ್ ಪಾಸಿಟಿವ್ ಅಂತ ಹೇಳ್ಬೋದು. ಯಾವ ವಿಚಾರದಲ್ಲಿ ನೋಡ್ಬೇಕು? ಗುರುಜಿ ಅಕ್ಕಿದೇನು ವಿದ್ಯೆ ಬಿಕಾಮ್ ಹೇಳಪ್ಪಾಗೈತ್ರಿ. ಈಗ ಮತ್ ಮುಂದೆ ಅಕ್ಕಿದ ಮದುವೆ ಯಾವಾಗ ಆಗ್ತೈತಿ? ಮತ್ ಹುಡುಗ ಹೆಣ್ ಸಿಗ್ತಾನೆ? ಎಲ್ಲ ಒಟ್ಟಿಗೆ ಕೇಳ್ಬಿಡ್ತಾ ಇದ್ದೀರಲ್ಲ. ಮನೆತನ ಹೆಣ್ ಸಿಗ್ತೈತ್ರಿ ಗುರುಜಿ? ಮದುವೆ ಯಾವಾಗ ಎಷ್ಟನೇ ಇಸ್ವಿ ಒಳಗ ಆಗ್ತೈತಿ? ಮತ್ ಮನೆತನ ಹೆಂತ ಸಿಗ್ತೈತಿ? ಜ್ಯೋತಿಷ್ಯದಲ್ಲಿ ಎಂತ ಮನೆತನ ಸಿಗುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾರ ಕೈಲೂ ಹೇಳಕ್ ಸಾಧ್ಯ ಇಲ್ಲ. ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಅಷ್ಟು ಮಾತ್ರ ನೋಡ್ಬೋದು. ಎಂತ ಮನೆತನ ಸಿಗುತ್ತೆ, ದೊಡ್ಡ ಮನೆ, ಸಣ್ಣ ಮನೆ, ನಡು ಮನೆ ಯಾವುದೂ ಇಲ್ಲ. ಅಂಥದ್ದೆಲ್ಲೂ ಇಲ್ಲ. ಆ ಥರ ಹೇಳ್ತಕ್ಕಂಥವ್ರೆಲ್ಲ ಬೋಗಸ್, ಏನು ಮಾಡೋಕ್ಕಾಗಲ್ಲ. 7ನೇ ಮನೆ ಗುರು ಬರ್ತಾ ಇದೆ ಕಸ್ಪಲಲ್ಲಿ. ಗುರು ಕಾಂಬಿನೇಷನ್ ನೋಡಬೇಕು ನಾವು. ಗುರುನಲ್ಲಿ 211 ಕಾಂಬಿನೇಷನ್ 7 ಇದೆ. ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ. ಬಟ್ ಎಜುಕೇಷನಲ್ಲಿ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ 12 ಇದೆ. ಸ್ವಲ್ಪ ಅವ್ರಿಗೆ ಆ ಮನಸ್ಸು ಹೊಟ್ಟೋಗಿದೆ, ಮುಗಿಸ್ಕೊಳ್ಳೋಕ್ಕಂತ ಮನಸ್ಸು. ಮದುವೆ ಮಾಡಿ, ಮದುವೆ ಶೀಘ್ರವಾಗುತ್ತೆ. ಈ ಒಂದು ಇಯರ್ ಎಂಡ್ ಅಥವಾ ಸ್ಟಾರ್ಟಿಂಗ್ ಆಫ್ 2020 ಮಾರ್ಚ್ ಒಳಗಡೆ ಖಂಡಿತ 2711 ಕೇತು ಅಂತರ್ಭುಕ್ತಿಲಿ ಬರುತ್ತೆ. ವೈವಾಹಿಕ ಜೀವನ ಎಕ್ಸಲೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ.
ಎಜುಕೇಷನ್ ಬಗ್ಗೆ ನಾನು ಸ್ವಲ್ಪ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ ಕಾರ್ಯಕ್ರಮನ ಮುಂದುವರ್ಸೋಣ. ಮೈಸೂರಿಗೆ ನಾಡಿದ್ದು ಬರ್ತಾ ಇದಾರೆ ಗುರುಜಿ ಶನಿವಾರ. ತುಂಬಾ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆಸಕ್ತಿ ಇದ್ರೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹುಬ್ಳಿಗೆ ಬರ್ತಾ ಇದಾರೆ 27ಗೆ, ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಸೊ ಜೆಮ್ ಸ್ಟೋನ್ಸ್ ಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಗುರುಜಿ. ಯಾವ ಒಂದು ಕಾಯಿಲೆಗಳಿಗೆ ಹೆಲ್ಪ್ ಮಾಡುತ್ತೆ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತಾರಂತ ಕೇಳುವಂತಹ ಸಮಯ. ಗುರುಜಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವು ಮೆಡಿಕಲ್ ಪ್ಯಾರಲೈನ್ಸ್ ಅಲ್ಲಿ ಕೆಲವೊಂದು ಟ್ರೀಟ್ಮೆಂಟ್ಗೆ ಈಗಲೂ ಕೂಡ ಭಾಳ ಕಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶಗಳಿದೆ. ಅಂದರೆ ಮೆಡಿಕೇಶನ್ ಸಿಗ್ತಾ ಇಲ್ಲ. ಒನ್ ಆಫ್ ದಿ ಮೇಯ್ನ್ ಅಂತಂದರೆ ಆರ್ಥರೈಟಿಸ್. ಭಾಳಷ್ಟು ಜನಕ್ಕೆ ಆರ್ಥರೈಟಿಸ್ ಸಮಸ್ಯೆ ಇರುತ್ತೆ. ಕಾಲು ನೋವು, ಎದೊಳೋ ಕಾಲ ಕೂತ್ಕೊಳ್ಳೋಕ್ಕಾಗಲ್ಲ. ಅಂಥದಕ್ಕೆ ಒಂದು ಜೆಮ್ ಸ್ಟೋನ್ ಬೈ ನೇಮ್ ಲ್ಯಾಬ್ರೋಡ್ರೈಟ್ ಅಂತ ಬರುತ್ತೆ. ಲ್ಯಾಬ್ರೋಡ್ರೈಟ್ ಅಂತ ಕರೀತಾರೆ. ಲ್ಯಾಬ್ರೋಡ್ರೈಟ್ ಅಂತ. ಈ ಲ್ಯಾಬ್ರೋಡ್ರೈಟ್ನ 10 to 12 ಕ್ಯಾರೆಟ್ ಅಷ್ಟು ಕುತ್ತಿಗೆಯಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಪೆಂಡೆಂಟ್ ಆಗಿ, ಅಥವಾ ಕೈಗೆ ವ್ರಿಸ್ಟಲ್ಲಿ ಒಂದು ಸಿಲ್ವರ್ ಇದರಲ್ಲಿ ಮಾಡ್ಕೊಂಡು ಹಾಕೊಳ್ಳೋದ್ರಲ್ಲಿ ಅದರಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ ಕಾಂಪೌಂಡು ನಮ್ಮ ಚರ್ಮದ ರಂಧ್ರಕ್ಕೆ ರವಾನೆಯಾಗಿ ಅಲ್ಲಿ ಆ ಕ್ನೀ ಪೇನ್ ಅಂತ ಏನು ಹೇಳ್ತೀವಿ, ಮಂಡಿ ನೋವು ಅಂತ ಹೇಳ್ತೀವಿ, ಅಲ್ಲಿ ಒಂಥರ ವೈಬ್ರೇಷನ್ಸ್ ಉಂಟಾಗಿ ಯಥೇಚ್ಛವಾಗಿ ನಮಗೆ ಓಡಾಡೋಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥದ್ದು ಲ್ಯಾಬ್ರೋಡ್ರೈಟ್. ಯಾರ್ಯಾರಿಗೆ ಆರ್ಥರೈಟಿಸ್ ಜಾಸ್ತಿ ಇದೆ, ಎಷ್ಟೇ ಎಣ್ಣೆ ಹಾಕಿದ್ರು ಹೋಗ್ತಾ ಇಲ್ಲ, ಎಷ್ಟೇ ಮುಲಾಮ್ ಹಚ್ಚಿದ್ರು ಹೋಗ್ತಾ ಇಲ್ಲ ಅನ್ನೋರಿಗೆ ಆ ಲ್ಯಾಬ್ರೋಡ್ರೈಟ್ನ ನಾವು ನೀರಲ್ಲಿ ಇಟ್ಬಿಟ್ಟು ಓವರ್ ನೈಟ್ ಬೆಳಿಗ್ಗೆನೂ ಕುಡಿದು ಹಾಕೋಬೋದು. ಕೆಲವೊಂದು ಇದನ್ನು ನಮ್ಮ ಕೆಲವು ಜ್ಯೋತಿಷರು ಮತ್ತು ಜೆಮ್ ಥೆರಪಿಸ್ಟ್ ಇದನ್ನು ವಿಶೇಷವಾಗಿ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಎರಡನೇ ವಿಚಾರ, ಭಾಳಷ್ಟು ಜನಕ್ಕೆ ಈ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾರೆ. ಕಿಡ್ನಿ ಸಮಸ್ಯೆ. ಈ ಕಿಡ್ನಿ ಸಮಸ್ಯೆಗೆ ರಾಮಬಾಣ ಆಗಿರ್ತಕ್ಕಂಥ ಸ್ಟೋನ್ ಬಂದ್ಬಿಟ್ಟು ಮರಿಯಮ್ ಸ್ಟೋನ್ ಅಂತ ಕರೀತಾರೆ. ಮರಿಯಮ್ ಸ್ಟೋನ್. ಅದಕ್ಕೆ ಇನ್ನೊಂದು ಹೆಸರೇ ಕಿಡ್ನಿ ಸ್ಟೋನ್ ಅಂತಲೇ ಕರೀತಾರೆ. ನಮಗೆ ಜೆಮ್ ಸ್ಟೋನಲ್ಲಿ ಅದರ ಹೆಸರೇ ಕಿಡ್ನಿ ಸ್ಟೋನ್. ಅದು ನೋಡೋಕ್ಕೆ ಕಿಡ್ನಿ ಶೇಪಲ್ಲೇ ಇರುತ್ತೆ. ಬೀನ್ ಶೇಪ್ ಅಂತ ಹೇಳ್ತೀವಲ್ಲ, ಕಿಡ್ನಿ ಶೇಪಲ್ಲೇ ಇರತಕ್ಕಂಥದ್ದು. ಇದನ್ನೂ ಕೂಡ ಉಪಯೋಗಿಸೋದ್ರಲ್ಲಿ ಭಾಳಷ್ಟು ಜನಕ್ಕೆ ಡಯಾಲಿಸಿಸಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ. ಹೆಚ್ಚಿನ ಕ್ಯಾರೆಟ್ ಹಾಕಿದ್ದಲ್ಲಿ ಒಳ್ಳೆ ಕ್ವಾಲಿಟಿ ಸಿಗಬೇಕು. ಈಗೇನಾಗಿದೆ, ಇಂಥದಕ್ಕೆಲ್ಲ ಡಿಮ್ಯಾಂಡ್ ಇದೆ, ಮಾರ್ಕೆಟಲ್ಲಿ ಇಂಥವೆಲ್ಲ ಸಿಗ್ತಾ ಇಲ್ಲ. ಸೊ ಒಳ್ಳೆ ಸರ್ಟಿಫೈಡು ಮಾಡ್ತಕ್ಕಂಥದ್ದು. ನನಗೆ ಭಾಳಷ್ಟು ಜನ ಕೇಳ್ತಾರೆ, ನಾನು ಬೇರೆ ಬೇರೆ ಕಡೆಯಿಂದ ಪ್ರೊಕ್ಯೂರ್ ಮಾಡಿ ನಾನು ತುಂಬ ಕಡೆಯಿಂದ ಕೊಡ್ತೀನಿ. ಕಾಯಿಲೆ ಇರೋರಿಗೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾರೆ. ಈ ಒಂದು ಕಿಡ್ನಿ ಇರ್ತಕ್ಕಂಥವ್ರಿಗೆ, ಒಂದು ಕಿಡ್ನಿ ಫೇಲ್ಯೂರ್ ಆಗಿದೆ, ಒಂದು ಕಿಡ್ನಿ ಇದೆ, ಆ ಕಿಡ್ನಿನ ಸ್ಟ್ರೆಂಥನ್ ಮಾಡಿ ಕಾಪಾಡ್ಕೊಳ್ಳೋಕ್ಕೆ ಈ ಜೆಮ್ ಸ್ಟೋನ್ಸು ಭಾಳ ಒಂದು ಯೂಸ್ ಆಗುತ್ತೆ. ಇದು ಒಂದನೇದು. ಎರಡನೇದು. ಮೂರನೇದು, ಭಾಳಷ್ಟು ಜನಕ್ಕೆ ಡಿಪ್ರೆಷನಲ್ಲಿರ್ತಕ್ಕಂಥವ್ರಿಗೆ, ಭಾಳಷ್ಟು ಡಿಪ್ರೆಷನ್ ಇರುತ್ತೆ, ಖಿನ್ನತೆಗೆ ಒಳಗಾಗಿರ್ತಾರೆ. ಈ ಖಿನ್ನತೆಗೆ ಒಳಗಾಗಿರೋರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಚಂದ್ರಕಾಂತಿ ಮಣಿ ಅಂತ ಬರುತ್ತೆ. ಮೂನ್ ಸ್ಟೋನ್ ಅಂತ ಕರೀತಾರೆ. ಈ ಮೂನ್ ಸ್ಟೋನ್ ಏನು ಮಾಡಬೇಕು, ಈ ಫ್ರಿಜ್ಜಲ್ಲಿ ಇಟ್ಟಿರ್ತಾರಲ್ಲ ಹಾಲು, ಆ ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಹಾಲಿಗೆ ಒಂದು 2-3 ಮೂನ್ ಸ್ಟೋನ್ ಹಾಕಬೇಕು. ಕನಿಷ್ಠ ಪಕ್ಷ 2-3 ಮೂನ್ ಸ್ಟೋನ್ ನೈಟ್ ಹೊತ್ತು ಹಾಕಿಟ್ಟು ಬೆಳಗಿನ ಜಾವ ಅದನ್ನು ಮೂನ್ ಸ್ಟೋನ್ನ ಶೋಷ ಆದಮೇಲೆ ಅದನ್ನು ಕಾಯಿಸ್ಕೊಂಡು ಕುಡಿಯೋದ್ರಿಂದ ಖಂಡಿತ ಈ ಡಿಪ್ರೆಷನ್ನಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಇದೆ. ಅದ್ರ ಜೊತೆಗೆ ಕಮ್ಮಿ ಅಂದ್ರೂ ಒಂದು 4 ಕ್ಯಾರೆಟು 5 ಕ್ಯಾರೆಟು ಮೂನ್ ಸ್ಟೋನು ಕುತ್ತಿಗೆಯಲ್ಲಿ ಹಾಕೊಳ್ಳೋದು ಅಥವಾ ಬಲಗೈ ಉಂಗುರದ ಬೆರಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರೆ ಡಿಪ್ರೆಷನ್ನಿಂದ ದೂರ, ಈ ನಿದ್ದೆ ಬಾರದೇ ಇರತಕ್ಕಂಥದ್ದು, ಇನ್ಸೋಮ್ನಿಯಾ, ಮತ್ತು ಈ ತುಂಬ ನೈಟ್ ಮೇಯರ್ಸ್ ಅಂತ ಹೇಳ್ತೀವಿ, ಅಂದರೆ ರಾತ್ರಿ ಹೊತ್ತು ಕನಸಲ್ಲಿ ಓಡೋ ಥರ, ಕನಸಲ್ಲಿ ಏನೋ ಒಂಥರ ವಿಚಿತ್ರವಾಗಿರ್ತದೆ, ಚೀರಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ವಿಶೇಷವಾಗಿ ಬಗೆಹರಿಸ್ತೀವಿ. ಹಲವಾರು ಸಮಸ್ಯೆ ಇದೆ ನಮ್ಮ ಜೀವನದಲ್ಲಿ. ಹಲವಾರು ಸಮಸ್ಯೆಗೆ ಹಲವಾರು ಪರಿಹಾರಗಳಿರ್ತಕ್ಕಂಥದ್ದು, ಎಷ್ಟೋ ಪರಿಹಾರಗಳು ಇರ್ತಕ್ಕಂಥದ್ದು. ಎಲ್ಲ ಕೂಡ ಒಂದೊಂದಕ್ಕೂ ಒಂದೊಂದಿರುತ್ತೆ. ಯಾಕಂದರೆ ಜ್ವರ ಬಂದಾಗ ಒಂದು ಟ್ಯಾಬ್ಲೆಟ್ ಇರುತ್ತೆ, ಕಾಲು ನೋವು ಬಂದಾಗ ಒಂದು ಟ್ಯಾಬ್ಲೆಟ್ ಇದೆ, ತಲೆನೋವು ಬಂದಾಗ ಒಂದು ಟ್ಯಾಬ್ಲೆಟು, ಹಾರ್ಟ್ಗೊಂದು ಟ್ಯಾಬ್ಲೆಟು, ಲಿವರ್ಗೊಂದು ಟ್ಯಾಬ್ಲೆಟು. ಯಾಕಂದರೆ ಪ್ರತಿಯೊಂದಕ್ಕೂ ಒಂದೇ ಒಂದು ಸಂಜೀವಿನಿ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ಇಲ್ಲ. ಅದು ಸಂಜೀವಿನಿ ಪರ್ವತದಲ್ಲಿ ಸಿಗ್ತಕ್ಕಂಥ ಸಂಜೀವಿನಿ ಗಿಡ ಮಾತ್ರ ಆಗಿರುತ್ತೆ. ಎಲ್ಲದಕ್ಕೂ ಏಕೈಕವಾಗಿರ್ತಕ್ಕಂಥ ಟ್ಯಾಬ್ಲೆಟ್ ಅಂದರೆ ಅದು ಮಂತ್ರನೇ ಸರಿ ಅಂತ ಹೇಳ್ತೀವಿ. ಮಂತ್ರದಲ್ಲಿ ಶಕ್ತಿ ಇದೆ. ನಮ್ಮ ಏನೇ ಕುಂದುಕೊರತೆಗಳಿಗೆ ಮತ್ತು ಬರ್ತಕ್ಕಂಥ ಕಾಯಿಲೆಗಳಿಗೆ ಖಂಡಿತ ರಾಮಬಾಣ ಮೊದಲನೇದು ಮಂತ್ರ, ಎರಡನೇದು ಈ ಜೆಮ್ ಥೆರಪಿ ಮತ್ತು ದಾನ ಧರ್ಮಗಳು.
ವಿಶೇಷವಾಗಿ ದಾನ ಧರ್ಮಗಳು ಮಾಡಿದಷ್ಟು ನಮಗೆ ಸಾಕಷ್ಟು ವಿಚಾರಗಳಿಗೆ ಕಮ್ಮಿ ಆಗುತ್ತೆ. ಪೂಜೆ ಮಾಡ್ತಕ್ಕಂಥದ್ದು 4ನೇ ವಿಧಾನದಲ್ಲಿ ಬರುತ್ತೆ. 4ನೇ ವಿಧಾನದಲ್ಲಿ ಫಸ್ಟ್ ಮಂತ್ರ ಕೊಡುತ್ತೆ, ಆಮೇಲೆ ಮಂತ್ರ ಮಣಿ ಔಷಧ ಅಂತಲೇ ಜ್ಯೋತಿಷದಲ್ಲಿ ಇರ್ತಕ್ಕಂಥದ್ದು. ಮಂತ್ರ ಮಣಿ ಔಷಧ, ಆಮೇಲೆ ದೇವರ ಒಂದು ಆರಾಧನೆ, ಹೋಮ ಹವನ. ಇದು ರಿವರ್ಸ್ ಆಗೋಗಿದೆ. ಈಗ ಹಣದ ವಿಚಾರಕ್ಕೆ ಬಂದು ಹೋಮ ಮೊದಲಾಗ್ಬಿಟ್ಟಿದೆ. ನಾವು ಮಂತ್ರಗಳು ಹೇಳಲ್ಲ, ಮಣಿಗಳು ಹಾಕೊಳ್ಳಲ್ಲ, ಔಷಧಿನ ಮಾಡಲ್ಲ. ಸೊ ಈ ರೀತಿ ರಿವರ್ಸ್ ಆಗಿರೋದ್ರಿಂದ ಸ್ವಲ್ಪ ಎಫೆಕ್ಟು ಭಾಳ ಕಮ್ಮಿ ಕೊಡುತ್ತೆ. ಹೆಚ್ಚಾಗಿ ತಾವು ಕರ್ತೃ ಆಗಿರತಕ್ಕಂಥವ್ರು ಮಂತ್ರನ ಎಷ್ಟು ಹೆಚ್ಚಿಗೆ ಹೇಳ್ತೀವಿ ಅಷ್ಟು ಕೂಡ ಒಳ್ಳೆಯದಾಗಿರುತ್ತೆ. ನಾನು ಹೇಳಿರ್ತಕ್ಕಂಥ ಜೆಮ್ ಸ್ಟೋನು ಇನ್ನಷ್ಟು ಸಾಕಷ್ಟು ಜೆಮ್ ಸ್ಟೋನ್ ಇದೆ. ಸಾಕಷ್ಟು ಕಾಯಿಲೆಗೆ ಜೆಮ್ ಸ್ಟೋನ್ಗಳು ಕಾಂಬಿನೇಷನ್ಗಳಿದ್ದಾವೆ. ಕ್ಯಾನ್ಸರ್ಗಿದ್ದಾವೆ, ಸ್ಪಾಂಡಿಲೈಟಿಸ್ಗಿದ್ದಾವೆ. ಅಂಥದ್ದೆಲ್ಲ ನಿಮಗೆ ಪ್ರಸ್ತುತ ಪಡಿಸ್ತೀನಿ. ಯಾರ್ಯಾರಿಗೆ ಏನೇನು ಕಾಯಿಲೆ ಇದೆ ವಾಸಿ ಮಾಡ್ಕೊಳ್ಳಿ. ಉಚಿತವಾಗಿ ವಾಹಿನಿಯಲ್ಲಿ ಹೇಳ್ತೀನಿ. ಅದನ್ನು ತರಿಸ್ಕೊಳ್ಳಿ, ಹಾಕ್ಕೊಳ್ಳಿ. ಜೀವನದಲ್ಲಿ ಚೆನ್ನಾಗಿರಿ, ನೆಮ್ಮದಿಯಾಗಿರಿ, ಸುಖವಾಗಿರಿ. ಅದರ ಜೊತೆಗೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನಕ್ಷತ್ರ ನಾಡಿ ಕಲೀರಿ. ಕಲಿತಾಗ ಒಂದು ನಮ್ಮ ಜ್ಯೋತಿಷ್ಯದಲ್ಲಿ ನಿಮ್ಗೇನೋ ಒಂದು ಉತ್ಸಾಹ, ಆನಂದ, ಕಲಿತಾಗ ಖುಷಿ ಖಂಡಿತ ಬರುತ್ತೆ. ನಿಮ್ಮ ಜೀವನಕ್ಕೆ ನೀವೇ ದಾರಿದೀಪ ಆಗಿ ಖಂಡಿತ ಜೀವನನ ಸುಗಮಗೊಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಶನಿವಾರ ಮೈಸೂರಿಗೆ ಬರ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಮೈಸೂರು ಇದೇ ಶನಿವಾರ ಏಪ್ರಿಲ್ 27ಕ್ಕೆ ಹುಬ್ಳಿ, ಮೇ 11ಕ್ಕೆ ಬೆಂಗಳೂರು, ತುಮಕೂರಲ್ಲಿ ಮೇ 25. ಎಲ್ಲಾ ಕಡೆ ನಕ್ಷತ್ರ ನಾಡಿ ಇರುತ್ತೆ. ಇನ್ ಕೇಸ್ ಆಗಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ಕಲ್ತ್ಕೋಬೇಕು ಅಂದ್ರೆ ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಗುರುಜಿ ಅವರ ಹತ್ರ ಟೆಲಿಫೋನ್ ಮುಖಾಂತರ ಕೂಡ ಮಾತನಾಡಬಹುದು. ನಮ್ಮ ಸಂಚಿಕೆ ನೋಡಕ್ಕಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಕ್ಷತ್ರ ನಾಡಿ ಅಂತ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಂಚಿಕೆ ನೋಡಿದಾಗ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.